ಹಾಯ್ ಹಲೋ ನಮಸ್ಕಾರ. ಇದು ಸ್ಪರ್ಧಾ ಕರ್ನಾಡು ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರತಿದಿನದ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇಂದು 2025-26ರ ಕೇಂದ್ರ ಬಜೆಟ್ ಕುರಿತು ಕೆಲವು ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಸ್ನೇಹಿತರೆ, ಇಂದಿನ ಮೊದಲನೇ ಪ್ರಶ್ನೆ ನೋಡೋಣ. 2025-26ರ ಕೇಂದ್ರ ಬಜೆಟ್ನಲ್ಲಿ ಅಂದಾಜು ಮಾಡಲಾದ ಜಿಡಿಪಿ ಬೆಳವಣಿಗೆಯ ದರ ಎಷ್ಟು? ಸರಿಯಾದ ಉತ್ತರ 6.5%. ಮುಂದಿನ ಪ್ರಶ್ನೆ, 2025-26ಕ್ಕೆ ನಿಗದಿಪಡಿಸಲಾದ ಹಣಕಾಸಿನ ಕೊರತೆಯ ಗುರಿ ಏನು? ಸರಿಯಾದ ಉತ್ತರ 3.5% ಜಿಡಿಪಿ. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ಯಾವ ವಲಯಕ್ಕೆ ಅತಿ ಹೆಚ್ಚು ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಮೂಲಸೌಕರ್ಯ. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟು ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ 2.5 ಲಕ್ಷ ಕೋಟಿ. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ವ್ಯಕ್ತಿಗಳಿಗೆ ಪ್ರಸ್ತಾವಿತ ಆದಾಯ ತೆರಿಗೆ ವಿನಾಯಿತಿ ಮಿತಿ ಎಷ್ಟು? ಸರಿಯಾದ ಉತ್ತರ 3 ಲಕ್ಷ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಪ್ರಧಾನಮಂತ್ರಿ ಆವಾಸ್ ಯೋಜನೆ PMAY ಸರ್ಕಾರ ಎಷ್ಟು ಹಂಚಿಕೆ ಮಾಡಿದೆ? ಸರಿಯಾದ ಉತ್ತರ 80,000 ಕೋಟಿ. ಮುಂದಿನ ಪ್ರಶ್ನೆ, 2025-26ರ ಕೇಂದ್ರ ಬಜೆಟ್ನಲ್ಲಿ ರಕ್ಷಣೆಗೆ ಎಷ್ಟು ಶೇಕಡಾವನ್ನು ನಿಗದಿಪಡಿಸಲಾಗಿದೆ? ಸರಿಯಾದ ಉತ್ತರ 8%. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ MSME ಅಂದರೆ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಯಾವ ಹೊಸ ಯೋಜನೆಯನ್ನು ಪರಿಚಯಿಸಲಾಯಿತು? ಸರಿಯಾದ ಉತ್ತರ MSME ಕ್ರೆಡಿಟ್ ಗ್ಯಾರಂಟಿ ಯೋಜನೆ 2.0. ಮುಂದಿನ ಪ್ರಶ್ನೆ, 2025-26ರಲ್ಲಿ ರಾಷ್ಟ್ರೀಯ ಆರೋಗ್ಯ ಮಿಷನ್ ಎಷ್ಟು ಹಂಚಿಕೆಯಾಗಿದೆ? ಸರಿಯಾದ ಉತ್ತರ 82,000 ಕೋಟಿ. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗೆ ಸರ್ಕಾರ ಎಷ್ಟು ಹಂಚಿಕೆ ಮಾಡಿದೆ? ಸರಿಯಾದ ಉತ್ತರ 60,000 ಕೋಟಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. 2025-26ರಲ್ಲಿ ರಾಷ್ಟ್ರೀಯ ಮೂಲಸೌಕರ್ಯ ಪೈಪ್ಲೈನ್ಗೆ ಎಷ್ಟು ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ 1.5 ಲಕ್ಷ ಕೋಟಿ. ಮುಂದಿನ ಪ್ರಶ್ನೆ, 2025-26ರ ಅಂತ್ಯದ ವೇಳೆಗೆ ಸಾರ್ವಜನಿಕ ವಲಯದ ಸಾಲದ ಹಣಕಾಸಿನ ಗುರಿ ಎಷ್ಟು? ಸರಿಯಾದ ಉತ್ತರ ಜಿಡಿಪಿಯ 55%. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸಲು ಯಾವ ಹೊಸ ಉಪಕ್ರಮವನ್ನು ಪರಿಚಯಿಸಲಾಯಿತು? ಸರಿಯಾದ ಉತ್ತರ ರಾಷ್ಟ್ರೀಯ ಎಲೆಕ್ಟ್ರಿಕ್ ಮೊಬಿಲಿಟಿ ಮಿಷನ್. ಮುಂದಿನ ಪ್ರಶ್ನೆ, 2025-26ರಲ್ಲಿ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಕ್ಕೆ ಎಷ್ಟು ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ 12,000 ಕೋಟಿ. ಮುಂದಿನ ಪ್ರಶ್ನೆ, 2025-26ರಲ್ಲಿ ಕೃಷಿ ಕ್ಷೇತ್ರಕ್ಕೆ ಎಷ್ಟು ಹಂಚಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ 1.15 ಲಕ್ಷ ಕೋಟಿ. ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸಲು ಯಾವ ಹೊಸ ಉಪಕ್ರಮವನ್ನು ಪರಿಚಯಿಸಲಾಗಿದೆ? ಸರಿಯಾದ ಉತ್ತರ ಗ್ರಾಮೀಣ ಮಹಿಳೆಯರಿಗೆ ಡಿಜಿಟಲ್ ಸಾಕ್ಷರತೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ಗೆ ಎಷ್ಟು ಮೊತ್ತವನ್ನು ನಿಗದಿಪಡಿಸಲಾಗಿದೆ? ಸರಿಯಾದ ಉತ್ತರ 1.5 ಲಕ್ಷ ಕೋಟಿ ರೂಪಾಯಿಗಳು. ಮುಂದಿನ ಪ್ರಶ್ನೆ, 2025-26ರ ಬಜೆಟ್ನಲ್ಲಿ ಹಸಿರು ಇಂಧನಕ್ಕಾಗಿ ಯಾವ ವಲಯಕ್ಕೆ ಅತಿ ಹೆಚ್ಚು ಹೂಡಿಕೆ ಮಾಡಲಾಗಿದೆ? ಸರಿಯಾದ ಉತ್ತರ ನವೀಕರಿಸಬಹುದಾದ ಇಂಧನ. ಮುಂದಿನ ಪ್ರಶ್ನೆ, ಆತ್ಮನಿರ್ಭರ್ ಭಾರತ ಯೋಜನೆಗೆ ಸರ್ಕಾರ ಎಷ್ಟು ಹಂಚಿಕೆ ಮಾಡಿದೆ? ಸರಿಯಾದ ಉತ್ತರ 2.5 ಲಕ್ಷ ಕೋಟಿ. ಬನ್ನಿ ಸ್ನೇಹಿತರೆ, ಇಂದಿನ ಕೊನೆಯ ಪ್ರಶ್ನೆ ನೋಡೋಣ. 2025-26ರಲ್ಲಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಕ್ಕಾಗಿ ಸರ್ಕಾರದ ಹಂಚಿಕೆ ಎಷ್ಟು? ಸರಿಯಾದ ಉತ್ತರ 10,000 ಕೋಟಿ. ಸ್ನೇಹಿತರೆ, ಈ ವಿಡಿಯೋ ತಮಗೆ ಇಷ್ಟದಲ್ಲಿ ಹಾಗೂ ಇದೇ ರೀತಿಯ ಪ್ರಚಲಿತ ಘಟನೆಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.